ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಕರುನಾಡಿನ ಕೀರ್ತಿ ಪತಾಕೆಯನ್ನ ಭಾರತ ಖಂಡದುದ್ದಗಲಕ್ಕೂ ಪಸರಿಸಿದ ಮಹಾನ್ ಪುರುಷರಲ್ಲಿ ಇಂದಿಗೂ ಜನಮಾನಸದಲ್ಲಿ ಉಸಿರಾಡುತ್ತಿರುವ ಧೀಮಂತ ನಾಯಕನೆಂದರೆ ಅದು ಇಮ್ಮಡಿ ಪುಲಿಕೇಶಿ. ಭಾರತದ ಇತಿಹಾಸವನ್ನೊಮ್ಮೆ ತಿರುವಿ ಹಾಕಿದಾಗ ಈ ಹೆಸರು ಅಜರಾಮರವಾಗಿ ನಿಲ್ಲುತ್ತೆ. ಈ ಮಣ್ಣಿನ ಮಗನ ಸಾಹಸಗಾಥೆಯ ಒಂದೊಂದು ರಣರೋಚಕ ಅಧ್ಯಾಯವು ಕನ್ನಡಿಗರ ಮೈ ಮನ ರೋಮಾಂಚನಗೊಳಿಸುತ್ತೆ. ಅಷ್ಟೇ ಅಲ್ಲ, ನಾಡು ನುಡಿ ಎಂಬ ವಿಷಯಕ್ಕೆ ಬಂದರೆ ಪ್ರಾಣದ ಹಂಗು ತೊರೆದು ಪುಟಿದೇಳಬೇಕು ಅನ್ನೋ ಆತ್ಮವಿಶ್ವಾಸ ಧುಮ್ಮಿಕ್ಕುವಂತೆ ಮಾಡುತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಇಮ್ಮಡಿ ಪುಲಿಕೇಶಿಯ ಕುರಿತಾದ ಒಂದಷ್ಟು ರೋಮಾಂಚನಕಾರಿ ಸಂದರ್ಭಗಳನ್ನು ತಿಳಿದುಕೊಳ್ಳೋಣ. ಹಾಗೆ ಪುಲಿಕೇಶಿಯ ಮರಣ ಹೇಗಾಯಿತು, ಇತಿಹಾಸದಲ್ಲಿ ಉಲ್ಲೇಖವಾದ ಕುರುಹುಗಳು ಏನು ಹೇಳ್ತಾವೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇಮ್ಮಡಿ ಪುಲಿಕೇಶಿ ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆ. ಇವನ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ದಖನ್ ಪ್ರಸ್ಥಭೂಮಿಯ ಹೆಚ್ಚಿನ ಪ್ರದೇಶವನ್ನು ಆವರಿಸಿತ್ತು. ಬಾದಾಮಿಯ ಚಾಲುಕ್ಯರೆಂದು ಪ್ರಸಿದ್ಧರಾದ ಈ ವಂಶಜರು ಸುಮಾರು 200 ವರ್ಷಗಳ ಕಾಲ ತಮ್ಮ ರಾಜ್ಯಭಾರವನ್ನು ಸ್ಥಾಪಿಸುತ್ತಾರೆ. ಇವರು ಮೂಲತಃ ಬನವಾಸಿಯಿಂದ ಬಂದ ಕನ್ನಡದ ಜನಾಂಗದವರೇ. ಮುಂದೆ ಜೈನ ಸಂಪ್ರದಾಯವನ್ನು ಪಾಲಿಸುತ್ತಾರೆ. ಕ್ರಿಸ್ತಶಕ ಸುಮಾರು 530ರಲ್ಲಿ ಜಯಸಿಂಹನಿಂದ ಪ್ರಾರಂಭವಾದ ಚಾಲುಕ್ಯ ಮನೆತನದ ಆಡಳಿತವು ಕ್ರಿಸ್ತಶಕ 757ರಲ್ಲಿ ಎರಡನೆಯ ಕೀರ್ತಿವರ್ಮನ ಕಾಲದಲ್ಲಿ ಮುಕ್ತಾಯವಾಯಿತು. ಕ್ರಿಸ್ತಶಕ 757ರ ರಾಷ್ಟ್ರಕೂಟ ದಂತಿದುರ್ಗನು ಚಾಲುಕ್ಯ ಅರಸ ಇಮ್ಮಡಿ ಕೀರ್ತಿವರ್ಮನನ್ನ ಯುದ್ಧದಲ್ಲಿ ಸೋಲಿಸಿ ಪ್ರಾಚೀನ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಚಾಲುಕ್ಯರು ವಿರಮಿಸುವಂತೆ ಮಾಡಿದ. ಸಾರ್ವಭೌಮರಾಗಿ ಮೆರೆದ ಬಾದಾಮಿ ಚಾಲುಕ್ಯರು ಕರ್ನಾಟಕದಲ್ಲಿ ಸ್ವತಂತ್ರವಾದ ವಿಶಾಲ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸ್ತಾರೆ. ಕರ್ನಾಟಕದ ಭೌಗೋಳಿಕ ಗಡಿಗಳನ್ನು ವಿಸ್ತರಿಸಿದ ಕನ್ನಡದ ಅರಸರಲ್ಲಿ ಇವರ ಪಾತ್ರ ಮಹತ್ವದ್ದು. ತಮ್ಮ ಆಡಳಿತಾವಧಿಯುದ್ದಕ್ಕೂ ಕಂಚಿ ಪಲ್ಲವರ ಜೊತೆಗೆ ಹಗೆತನ ಸಾಧಿಸಿದ ಬಾದಾಮಿ ಚಾಲುಕ್ಯರು ಕನ್ನಡದ ಶ್ರೇಷ್ಠ ದೊರೆ, ನೌಕಾಪಡೆಯ ಪಿತಾಮಹ, ಮಹಾನ್ ಸಾಮ್ರಾಟ ಇಮ್ಮಡಿ ಪುಲಿಕೇಶಿಯನ್ನ ಕಳೆದುಕೊಂಡು 13 ವರ್ಷಗಳ ಪರಕೀಯ ಆಡಳಿತದ ಬಿಸಿಯನ್ನ ಸಹಿಸುತ್ತಾರೆ. ಆದರೆ ಸೋಲಿನ ಕಹಿ ಅನುಭವವನ್ನ ಇಮ್ಮಡಿ ವಿಕ್ರಮಾದಿತ್ಯನು ಪಲ್ಲವರನ್ನ ಸೋಲಿಸುವುದರ ಮೂಲಕ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವನ್ನ ಮರುಕಟ್ಟಿದ ಕೀರ್ತಿಗೆ ಪಾತ್ರನಾಗ್ತಾನೆ. ಕರ್ನಾಟಕದ ಇತಿಹಾಸದಲ್ಲಿ ನಡೆದು ಹೋದ ಈ ಸೋಲು ಗೆಲುವುಗಳು ದೇಶದ ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆಯ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿದವು. ಮುಖ್ಯವಾಗಿ ಕಲಾ ಸಾಂಸ್ಕೃತಿಕ ಆಯಾಮಗಳು ಬದಲಾವಣೆ ಹೊಂದಿ ಆಚರಣೆಯಲ್ಲಿ ಬಂದವು. ತನ್ನ ಪಟ್ಟಾಭಿಷೇಕವಾದ ಮೇಲೆ ಹೆಸರು ಪುಲಿಕೇಶಿ ಎಂದು ಬದಲಾಯಿಸಿಕೊಂಡ ಹಿರಿಯನು ಚಾಲುಕ್ಯ ರಾಜ ಮೊದಲನೆಯ ಕೀರ್ತಿವರ್ಮನ ಮಗ. ಕೀರ್ತಿವರ್ಮನು ಕ್ರಿಸ್ತಶಕ 597ರಲ್ಲಿ ನಿಧನನಾದಾಗ ಎರೆಯನು ಚಿಕ್ಕ ಬಾಲಕ. ಕೀರ್ತಿವರ್ಮನ ಸೋದರ ಮಂಗಳೇಶನು ಎರೆಯನು ವಯಸ್ಕನಾಗುವವರೆಗೆ ರಾಜ ಪ್ರತಿನಿಧಿಯಾಗಿ ರಾಜ್ಯದ ಆಡಳಿತವನ್ನು ವಹಿಸಿಕೊಳ್ತಾನೆ. ಮಂಗಳೇಶನು ಸಮರ್ಥ ಆಡಳಿತಗಾರನಾಗಿದ್ದು ರಾಜ್ಯವನ್ನ ವಿಸ್ತರಿಸುವುದನ್ನು ಮುಂದುವರಿಸ್ತಾನೆ. ಆದರೆ ಎರೆಯನು ವಯಸ್ಸಿಗೆ ಬಂದಾಗ ಬಹುಶಃ ಅಧಿಕಾರದ ಆಸೆ ಮಂಗಳೇಶನನ್ನ ಮಂಗಾಗಿಸಿಬಿಡ್ತು. ಚಾಲುಕ್ಯ ಸಿಂಹಾಸನವನ್ನ ರಾಜಕುಮಾರ ಎರೆಯನಿಗೆ ನಿರಾಕರಿಸ್ತಾನೆ. ಬದಲಿಗೆ ತನ್ನ ಮಗನನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡಿ ತನ್ನ ವಂಶದ ಆಳ್ವಿಕೆಯನ್ನ ಶಾಶ್ವತವಾಗಿಸುವ ಪ್ರಯತ್ನ ಮಾಡ್ತಾನೆ. ಆಗ ಎರೆಯನು ಬನಾ ಪ್ರದೇಶ ಅಂದ್ರೆ ಕೋಲಾರದಲ್ಲಿ ಆಶ್ರಯವನ್ನ ಪಡೆದು ತನ್ನ ಸಹಚರರ ಸಹಾಯದಿಂದ ಸೈನ್ಯವನ್ನ ಸಂಘಟಿಸಿ ಚಿಕ್ಕಪ್ಪನ ಮೇಲೆ ಯುದ್ಧ ಘೋಷಿಸ್ತಾನೆ. ಪೆದ್ದವದ ಗೂರು ಶಾಸನದ ಪ್ರಕಾರ ಮಂಗಳೇಶನು ಯಲಪಟ್ಟು ಸಿಂಬಿಗೆನಲ್ಲಿ ನಡೆದ ಯುದ್ಧದಲ್ಲಿ ಪರಾಭವಗೊಂಡು ಸತ್ತು ಹೋಗ್ತಾನೆ. ಆಗ ಎರೆಯನು ಇಮ್ಮಡಿ ಪುಲಿಕೇಶಿ ಎಂದು ಚಾಲುಕ್ಯ ಸಿಂಹಾಸನವನ್ನೇರಿ ಚಾಲುಕ್ಯ ಪರಮೇಶ್ವರ ಎಂಬ ಬಿರುದನ್ನು ಧರಿಸ್ತಾನೆ. ಹೀಗೆ ಪುಲಿಕೇಶಿಯು ಬಾದಾಮಿ, ಪಾಪನಾಥ, ದುರ್ಗ ಮತ್ತು ಲಾಡಖಾನ ಮುಂತಾದ ಅನೇಕ ದೇವಾಲಯಗಳನ್ನು ನಿರ್ಮಿಸ್ತಾರೆ. ರಾಜಾಭಿಷೇಕದ ಬಳಿಕ ಪುಲಿಕೇಶಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಯುದ್ಧದ ನಂತರ ಹೊಸ ಸಾಹಸದ ಕೆಲಸಗಳನ್ನು ಮಾಡುವ ಪ್ರಯತ್ನ ಚಾಲುಕ್ಯರಿಗೆ ಐಹೊಳೆಯ ಶಿಲಾಶಾಸನದಲ್ಲಿ ಕೆತ್ತಿರುವ 634 ಶಿಲೆಯ ಪ್ರಕಾರ ಹೇಳುವಂತೆ ವಿಶ್ವದಲ್ಲೆಲ್ಲ ಶತ್ರುಗಳ ಅಂಧಕಾರ ಹರಡಿತ್ತು. ಪುಲಿಕೇಶಿಯು ಅಪ್ಪಾಯಿಕ ಮತ್ತು ಗೋವಿಂದ ಮೊದಲಾದವರ ಚುನೌತಿಯನ್ನು ಎದುರಿಸಬೇಕಾಯಿತು. ಅವರಲ್ಲಿ ಪ್ರಾಮಾಣಿಕರು ಮಂಗಳೇಶನನ್ನ ಸೋಲಿಸಿದರು. ಭೀಮಾ ನದಿಯ ತಟದಲ್ಲಿ ಪುಲಿಕೇಶಿ ಎದುರಾಳಿಗಳ ಸೈನ್ಯವನ್ನು ತಡೆದ. ಅಪ್ಪಾಯಿಕ ರಣಭೂಮಿಯಿಂದ ಪಲಾಯನ ಮಾಡಿದ. ಆಗ ಗೋವಿಂದನನ್ನ ಸೆರೆ ಹಿಡಿಯಲಾಯಿತು. ತನ್ನ ವಿಜಯವನ್ನ ಘೋಷಿಸಿ ಆಚರಿಸಲು ಇಮ್ಮಡಿ ಪುಲಿಕೇಶಿಯು ಒಂದು ವಿಜಯ ಸ್ತಂಭವನ್ನು ಕಟ್ಟಿಸ್ತಾನೆ. ಇಮ್ಮಡಿ ಪುಲಿಕೇಶಿ ತನ್ನ ಸಮಕಾಲೀನ ಚಕ್ರವರ್ತಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತಹ ಅರಸ.
ಮಹಮದೀಯರ ಆಕ್ರಮಣದವರೆಗೂ ಸ್ಥಾಪಿತವಾದ ಹಲವು ಪ್ರಬುದ್ಧ ಹಿಂದೂ ಸಾಮ್ರಾಜ್ಯಗಳಲ್ಲಿ ಚಾಲುಕ್ಯ ವಂಶವು ಗಣನೀಯವಾದದ್ದು. ಅಪ್ಪಾಯಿಕ ಮತ್ತು ಗೋವಿಂದನನ್ನ ಮೊದಲುಗೊಂಡು ಹರ್ಷ ಚಕ್ರವರ್ತಿಯನ್ನ ಗೆಲ್ಲುವುದರವರೆಗೂ ಪುಲಿಕೇಶಿಯ ದಿಗ್ವಿಜಯ ಪರಿಕ್ರಮಿಸಿತ್ತು. ಪುಲಿಕೇಶಿ ಕೋಸಲ ರಾಜ್ಯದ ರಾಜ ಪಾಂಡು ವಂಶಿಯನ್ನ ಸೋಲಿಸ್ತಾರೆ. ಮುಂದೆ ಕಳಿಂಗದ ಪೂರ್ವ ಭಾಗದ ಗಂಗರನ್ನ ಸೋಲಿಸಿ ಪಿಸ್ತಾಪುರವೆಂಬ ಕೋಟೆಯನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡ. ಪೀಠಾಪುರಂ ಈಗಿನ ಪೈತಾನ್ ಎಂಬ ಊರು. ವಿಷ್ಣು ಕುಂಡಿನಿಯರನ್ನ ಪರಾಭವಗೊಳಿಸಿ ವೆಂಗಿ ವಲಯದ ಕುನಲ ಎಂಬ ಪ್ರದೇಶವನ್ನ ವಶಪಡಿಸಿಕೊಂಡ. ಅಲ್ಲಿ ತನ್ನ ಸೋದರ ಕುಬ್ಜ ವಿಷ್ಣುವರ್ಧನನನ್ನ ಪೂರ್ವ ಪ್ರದೇಶಗಳ ರಾಯಭಾರಿಯನ್ನಾಗಿ ನೇಮಿಸಿದ. ಕೊನೆಯಲ್ಲಿ ವಿಷ್ಣುವರ್ಧನ ಪೂರ್ವದ ಚಾಲುಕ್ಯರ ಸ್ಥಾಪನೆಗೆ ಕಾರಣನಾದ. ಬನವಾಸಿಯಲ್ಲಿ ಕದಂಬರನ್ನ ಸೋಲಿಸಿ ಅವರನ್ನ ತನ್ನ ಅಧೀನರನ್ನಾಗಿ ಮಾಡಿದ. ತಲಕಾಡಿನ ಗಂಗರು, ದಕ್ಷಿಣ ಕನ್ನಡದ ಅಲುಪಸ್, ಕೊಂಕಣದಲ್ಲಿ ಮೌರ್ಯರನ್ನ ಸೋಲಿಸಿದ. ಪುರಿಯ ಕೋಟೆ ಅಂದರೆ ನೂತನ ಎಲಿಫೆಂಟಾ ದ್ವೀಪ ನೌಕಾ ಸಮರದ ಬಳಿಕ ಅಧೀನವಾಯಿತು. ಇದರ ಬಳಿಕ ಲಾತಾಸ್ರನ್ನ, ಮಾಳವದ ಗುರ್ಜರ್ರನ್ನ ವಶಪಡಿಸಿಕೊಳ್ಳಲಾಯಿತು. ಇತಿಹಾಸಕಾರರ ಪ್ರಕಾರ ಪುಲಿಕೇಶಿಗೆ ಗಂಗರ ಅರಸ ದೂರ್ವಿನೀತ ತನ್ನ ಒಬ್ಬಳೇ ಮಗಳನ್ನ ಮದುವೆ ಮಾಡಿಕೊಟ್ಟ. ಆಕೆಯೇ ಮುಂದೆ 1ನೇ ವಿಕ್ರಮಾದಿತ್ಯನ ತಾಯಿಯಾಗಿ ಪ್ರಸಿದ್ಧಳಾಗ್ತಾಳೆ. ದಕ್ಷಿಣ ದಿಕ್ಕಿನಲ್ಲಿ ತನ್ನ ಅಭಿಯಾನವನ್ನ ಮುಂದುವರಿಸಿ ಪಲ್ಲವರ ರಾಜ 1ನೇ ಮಹೇಂದ್ರವರ್ಮನನ್ನ ಪಲ್ಲವರ ರಾಜಧಾನಿಗೆ 25 ಕಿಲೋಮೀಟರ್ ದೂರದಲ್ಲಿದ್ದ ಪಲ್ಲಲೂರಿನಲ್ಲಿ ನಡೆದ ಯುದ್ಧದಲ್ಲಿ ಬಗ್ಗು ಬಡಿದು ಪರಾಜಿತನಾಗಿಸಿದ. ಮಹೇಂದ್ರವರ್ಮನು ತನ್ನ ರಾಜಧಾನಿಯನ್ನ ಉಳಿಸಲು ಪ್ರಯತ್ನ ಪಟ್ಟಾಗಿಯೂ ಉತ್ತರದ ಪ್ರಾಂತ್ಯವನ್ನ ಪುಲಿಕೇಶಿಗೆ ಸಮರ್ಪಿಸಬೇಕಾಯಿತು. ಚಾಲುಕ್ಯ ರಾಜನಿಗೆ ಪಶ್ಚಿಮದ ಗಂಗವಂಶದ ದುರ್ವಿನೀತನ ಸಹಾಯ ಒದಗಿತ್ತು. ದಕ್ಷಿಣ ದಿಕ್ಕಿನಲ್ಲಿ ಪಾಂಡ್ಯನ್ ಜಯಂತವರಾಮನ್ ರಾಜ. ಹೀಗೆ ಚಾಲುಕ್ಯರ ಸೈನ್ಯ ಪಲ್ಲವರ ರಾಜಧಾನಿ ಕಂಚಿಪುರಕ್ಕೆ ಮುತ್ತಿಗೆ ಹಾಕಿದರೂ ರಾಜ್ಯವನ್ನ ವಶಪಡಿಸಿಕೊಳ್ಳಲಾಗದೆ ವಾಪಸ್ ಹಿಂದಿರುಗಬೇಕಾಯಿತು. ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿಯ ಕಡೆಗೆ ತನ್ನ ರಾಜ್ಯವನ್ನ ನಡೆಸಿಕೊಂಡು ಹೋದ. ಅಲ್ಲಿ ಕಾನೂಜಿನ ಹರ್ಷವರ್ಧನ ಮುಖಾಮುಖಿ ಸಂಧಿಸಿ ಹೋರಾಡಬೇಕಾಯಿತು. ಆತನಿಗೆ ಉತ್ತರ ಪತೇಶ್ವರನೆಂಬ ಬಿರುದು ಬಂದಿತ್ತು. ಆಗ ನರ್ಮದಾ ನದಿಯ ದಂಡೆಯಲ್ಲಿ ನಡೆದ ಬಹುದೊಡ್ಡ ಸಮರದಲ್ಲಿ ಹರ್ಷನು ತನ್ನ ಆನೆಯ ಸೈನ್ಯದ ಬಹುಭಾಗವನ್ನು ಕಳೆದುಕೊಂಡು ಕೊನೆಯಲ್ಲಿ ಸಂಧಿ ಮಾಡಿಕೊಳ್ಬೇಕಾಯಿತು. ಐಹೊಳೆಯಲ್ಲಿ ಸಿಕ್ಕ ಶಿಲಾಶಾಸನದಲ್ಲಿ ದೊರೆತಿರುವ ಮಾಹಿತಿಯ ಪ್ರಕಾರ ಮಹಾವೀರ ಹರ್ಷನು ಹೇಗೆ ತನ್ನ ರಾಜ್ಯವನ್ನು ಕಳೆದುಕೊಂಡ ಎನ್ನುವುದನ್ನು ದಾಖಲಿಸಲಾಗಿದೆ. ಪುಲಿಕೇಶಿಯು ಹರ್ಷನ ಜೊತೆಗೆ ಸಂಧಿಯನ್ನ ಮಾಡಿಕೊಂಡು ಚಾಲುಕ್ಯ ಹಾಗೂ ಹರ್ಷವರ್ಧನನ ಸಾಮ್ರಾಜ್ಯದ ನಡುವೆ ನರ್ಮದಾ ನದಿ ಗಡಿಯಾಗಿ ಪರಿಗಣಿಸಲ್ಪಟ್ಟಿತ್ತು. ಆಗ ದಕ್ಷಿಣದ ಪತೇಶ್ವರ ಎಂಬ ಬಿರುದನ್ನು ಕೂಡ ಪಡೆದ. ಚಾಲುಕ್ಯರ ಕಾಲದಲ್ಲಿ ಹಲವಾರು ಲೋಹದ ನಾಣ್ಯಗಳು ಚಲಾವಣೆಯಲ್ಲಿದ್ದವು. ಈ ನಾಣ್ಯಗಳಲ್ಲಿ ವೃತ್ತಾಕಾರದ ದೊಡ್ಡ ನಾಣ್ಯಗಳ ಅಂಚಿನಲ್ಲಿ ರಂಧ್ರಗಳಿವೆ. ನಾಣ್ಯದ ಮೇಲೆ ಹಲವು ಸಮಕಾಲೀನ ಚಿಹ್ನೆ, ಮಧ್ಯಭಾಗದಲ್ಲಿ ವರಹ ರೂಪದ ಮುದ್ರೆ, ವರಹ ಚಿಹ್ನೆ ಚಾಲುಕ್ಯ ಸಾಮ್ರಾಜ್ಯದ ಲಾಂಛನವಾಗಿತ್ತು. ದಕ್ಷಿಣ ಭಾರತದ ರಾಜರ ಆಳ್ವಿಕೆಯ ಬಗ್ಗೆ ಬರೆದ ಸಮಕಾಲೀನ ಸಾಹಿತ್ಯದಲ್ಲಿ ಸುವರ್ಣ ಮುದ್ರೆಗಳ ಬಗ್ಗೆ ದಾಖಲೆ ಇದೆ. ಬಂಗಾರದ ವರಾಹಗಳೆಂಬ ಹೆಸರನ್ನು ಕಾಣಬಹುದು. ಇತಿಹಾಸ ತಜ್ಞರ ಪ್ರಕಾರ ಶಾಸನ ದಾಖಲಾತಿಗಳಲ್ಲಿ ಕಂಡುಬಂದಂತೆ ಇಮ್ಮಡಿ ಪುಲಿಕೇಶಿಗೆ 5 ಜನ ಮಕ್ಕಳಿದ್ರು. ಚಂದ್ರಾದಿತ್ಯ, ಆದಿತ್ಯವರ್ಮ, ವಿಕ್ರಮಾದಿತ್ಯ, ಜಯಸಿಂಹ ಮತ್ತು ಅಂಬರ. ಈ 5 ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ತಿಳಿದು ಬಂದಿಲ್ಲ. ಹಾಗೆಯೇ ಗಂಗವಂಶದ ಅರಸ ದುರ್ವಿನೀತ ತನ್ನ ಒಬ್ಬಳು ಮಗಳನ್ನ ಪುಲಿಕೇಶಿಗೆ ಕೊಟ್ಟು ವಿವಾಹ ಮಾಡಿದ ಎಂದು ಕೆಲ ಶಾಸನಗಳಲ್ಲಿ ದಾಖಲೆ ಇದೆ. ಆಕೆಯ ಮಗನೇ 1ನೇ ವಿಕ್ರಮಾದಿತ್ಯ ಎಂದು ಇತಿಹಾಸ ತಜ್ಞರ ಅಭಿಪ್ರಾಯ. ಪುಲಿಕೇಶಿಯ ಮರಣಾನಂತರ ಮಕ್ಕಳು ಅಧಿಕಾರಕ್ಕಾಗಿ ಪರಸ್ಪರ ಹೊಡೆದಾಡಿ ರಾಜ್ಯವನ್ನ ಚಿಕ್ಕ ಚಿಕ್ಕ ಪ್ರಾಂತ್ಯಗಳಾಗಿ ವಿಂಗಡಿಸಿ ಆಡಳಿತ ಆರಂಭಿಸ್ತಾರೆ. ಆದರೆ ಪುಲಿಕೇಶಿಯ 3ನೇ ಮಗ 1ನೇ ವಿಕ್ರಮಾದಿತ್ಯ ಸೋದರರ ಮೇಲೆ ಯುದ್ಧ ಮಾಡಿ ಸೋಲಿಸಿದ ಮೇಲೆ ಅವರನ್ನ ಮನ್ನಿಸಿ ಸೋದರರನ್ನೆಲ್ಲ ಒಂದುಗೂಡಿಸಿ ಕ್ರಿಸ್ತಶಕ 642ರಲ್ಲಿ ರಾಜನೆಂದು ಘೋಷಿಸಿಕೊಂಡ. ಸಾಮ್ರಾಜ್ಯವನ್ನ ಮರುಸ್ಥಾಪಿಸಿದ. ಆತ 13 ವರ್ಷದ ಆಡಳಿತ ನಡೆಸಿದ ಬಳಿಕ ಕೊನೆಯಲ್ಲಿ ಪಲ್ಲವರನ್ನ ಬಾದಾಮಿಯಲ್ಲಿ ಹೊಡೆದೋಡಿಸಿದ. ಅಂತಿಮವಾಗಿ ವಂಶದ 2ನೇ ವಿಕ್ರಮಾದಿತ್ಯ ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಿ 2ನೇ ಪುಲಿಕೇಶಿಯ ಕಾಲದ ಸಾಮ್ರಾಜ್ಯಕ್ಕೆ ಹೋಲುವ ಮೇರು ಸ್ಥಿತಿಗೆ ತಲುಪಿದ. ಒಂದು ಮೂಲದ ಪ್ರಕಾರ ಪರ್ಷಿಯಾ ದೇಶದ ರಾಜ 2ನೇ ಖುಸ್ರು ಇಮ್ಮಡಿ ಪುಲಿಕೇಶಿಯ ಆಸ್ಥಾನಿಕರ ಬಳಿ ರಾಯಭಾರವನ್ನು ನೇಮಿಸಿದ. ಇದಕ್ಕೆ ಪೂರಕವಾಗಿ ಅಜಂತದ ಗುಹಾಂತರ ದೇವಾಲಯದಲ್ಲಿರುವ ಭಿತ್ತಿ ಚಿತ್ರಗಳಲ್ಲಿ ಪರ್ಷಿಯನ್ ರಾಯಭಾರಿಗೆ ಚಾಲುಕ್ಯರು ಆಧರಿಸಿದ ಆತಿಥ್ಯದ ಬಗ್ಗೆ ವರ್ಣಚಿತ್ರಗಳಿವೆ. ಹುಯಾನ್ ಸ್ಯಾಂಗ್ ಎಂಬ ಚೀನಿ ದೇಶದ ಯಾತ್ರಿಕನೊಬ್ಬ 7ನೇ ಶತಮಾನದಲ್ಲಿ ಭಾರತವನ್ನು ಸಂದರ್ಶಿಸಿದ. ತನ್ನ ದಾಖಲೆಯಲ್ಲಿ ಪುಲಿಕೇಶಿಯ ಆಡಳಿತದ ಬಗ್ಗೆ, ಸಾಮ್ರಾಜ್ಯದ ಬಗ್ಗೆ ಆತ ಮೆಚ್ಚುಗೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ.
ಪುಲಿಕೇಶಿ ದಕ್ಷಿಣ ಭಾರತದ ಬಂಗಾರದ ನಾಣ್ಯಗಳನ್ನು ಚಲಾವಣೆಯಲ್ಲಿ ತಂದ ಮೊಟ್ಟಮೊದಲ ಚಕ್ರವರ್ತಿ ಎಂಬ ಹೆಗ್ಗಳಿಕೆ ಗಳಿಸಿದ್ದಾನೆ. ಚಾಲುಕ್ಯ ರಾಜ ಇಮ್ಮಡಿ ಪುಲಿಕೇಶಿ ಬಾದಾಮಿಯಲ್ಲಿ ಮಹಾಮಲ್ಲ ಪಲ್ಲವನ ಜೊತೆ ಹೋರಾಡುತ್ತಾ ಒಂದು ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದನೆಂದರೆ, ಮತ್ತೊಂದು ಕಥೆಯ ಪ್ರಕಾರ 1ನೆಯ ನರಸಿಂಹವರ್ಮನಿಂದ ಪರಾಜಯಗೊಂಡು ವಿಧಿವಶನಾಗಿರಬಹುದು ಎನ್ನುತ್ತೆ. ಆದರೆ ಪುಲಿಕೇಶಿಯ ವೀರತೆಯನ್ನ ಸಹಿಸಲಾಗದೆ ಪಿತೂರಿ ಮಾಡಿ ಊಟದಲ್ಲಿ ವಿಷ ಉಣಿಸಿ ಕೊಲ್ಲಲಾಯಿತು ಅನ್ನೋ ವಾದ ಕೂಡ ಇದೆ. ಯಾಕಂದ್ರೆ ಅದಾಗಲೇ ಕರುನಾಡಿನ ಕೀರ್ತಿ ಪತಾಕೆ ಭಾರತದ ಉತ್ತರ ಭಾಗದಲ್ಲಿ ರಾರಾಜಿಸುತ್ತಿತ್ತು. ಸಾಮ್ರಾಟರಿಗೆ ಸಿಂಹ ಸ್ವಪ್ನನಾಗಿದ್ದ ಮಹಾ ಸಾಮ್ರಾಟ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸೋದು ಕನಸಿನ ಮಾತೆ ಆಗಿತ್ತು. ಹಾಗಾಗಿ ಪಲ್ಲವರು ಪುಲಿಕೇಶಿಯ ವಿರುದ್ಧ ಹಲ್ಲು ಮಸೀತಿದ್ರು. ಆ ಸಂದರ್ಭಕ್ಕಾಗಿ ಹಾತೊರೀತಿದ್ರು. ಅದಕ್ಕಾಗೆ ಮಹಾಮಲ್ಲ ಪಲ್ಲವನ ಜೊತೆ ಯುದ್ಧಕ್ಕೆ ಬಂದು ನಿಲ್ಲುವುದರೊಳಗೆ ಊಟದಲ್ಲಿ ಬೆರೆಸಿದ್ದ ವಿಷ ಮತ್ತೇರೋದಕ್ಕೆ ಶುರುವಾಗಿತ್ತು. ಹೀಗೆ ರಣರಂಗದಲ್ಲಿ ಹೋರಾಡುತ್ತಲೇ ಎದುರಾಳಿ ಶತ್ರು ಪಾಳೆಯದ ಖಡ್ಗದೇಟಿಗೆ ಇಡೀ ದೇಹವೇ ರಕ್ತಸಿಕ್ತವಾಗಿದ್ದರೂ ಏಕಾಂಗಿಯಾಗಿ ಹೋರಾಡುತ್ತಾ ವೀರ ಮರಣವನ್ನಪ್ಪುತ್ತಾರೆ. ಪುಲಿಕೇಶಿಯ ಸಾವು ಹೇಗಿತ್ತೆಂದರೆ, ಒಂದು ಕಾಲು ತುಂಡರಿಸಿತ್ತು, ಎಡ ಭುಜಕ್ಕೆ ಈಟಿ ತಿವಿದಿತ್ತು, ದೇಹದ ತುಂಬೆಲ್ಲ ನೂರಾರು ಹರಿತವಾದ ಏಟುಗಳು ಬಿದ್ದಿದ್ದರೂ ಕೂಡ ಕೊನೆಯುಸಿರೆಳೆಯುವಾಗ ಕೈಯಲ್ಲಿದ್ದ ವೀರಕೇಸರಿ ಖಡ್ಗವನ್ನ ಮಾತ್ರ ಬಿಟ್ಟಿರಲಿಲ್ಲ. 13 ವರ್ಷಗಳ ಕಾಲದ ಚಾಲುಕ್ಯ ಸಾಮ್ರಾಜ್ಯದ ಆಧಿಪತ್ಯ ಹೀಗೆ ಕೊನೆಗೊಳ್ಳುತ್ತೆ. ವಿಜಯದ ಬಳಿಕ ನರಸಿಂಹವರ್ಮನು ಧನ ಸಂಪತ್ತನ್ನು ಮತ್ತು ಬಾದಾಮಿ ಅರಸರ ಪ್ರೀತಿಯ ವಾತಾಪಿ ಗಣಪತಿಯ ಮೂರ್ತಿಯನ್ನು ಕೊಂಡೊಯ್ದ ತನ್ನ ನಾಡಿನಲ್ಲಿ ಸ್ಥಾಪಿಸಿದ. ಹೀಗೆ ಬಾದಾಮಿ ಪಲ್ಲವರ ಕೈವಶವಾಯಿತು. ಇಂದಿಗೂ ಕರುನಾಡಿನ ಮಣ್ಣಿನ ಮಗ ಇಮ್ಮಡಿ ಪುಲಿಕೇಶಿ ಈ ನಾಡು, ಜನ, ಸಂಸ್ಕೃತಿ ರಕ್ಷಣೆಗೆ ತನ್ನ ಬದುಕನ್ನೇ ಸಮರ್ಪಣೆ ಮಾಡಿದ ಸಾಹಸಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಇದ್ದಂತೆ. ಆ ವೀರ ಸಾಮ್ರಾಟನಿಗೆ ನಮನ ಸಲ್ಲಿಸುತ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.